ಆಪ್ಕಿ ಅದಾಲತ್ನಲ್ಲಿ ಜನತಾದಳ ಯುನೈಟೆಡ್ನ ನಾಯಕ ನಿತೀಶ್ ಕುಮಾರ್ ಮೇಲೆ ಇರುವ ಆರೋಪ ಇವರದ್ದು ದ್ವಿಮುಖ ನೀತಿಯಾಗಿದೆ. ನಿತೀಶ್ ಜಿ, ಸಾಕಷ್ಟು ವರ್ಷಗಳವರೆಗೆ ಲಾಲು ಯಾದವ್ ಅವರ ವಿರುದ್ಧ ನೀವು ಕ್ಯಾಂಪೇನ್ ಮಾಡಿದ್ರಿ. ಮೇವು ಹಗರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ರಿ. ಅದೇ ಮೇವು ಹಗರಣದಲ್ಲಿ ಲಾಲು ಯಾದವ್ ಜೊತೆ ಯಾರು ಆರೋಪಿಯಾಗಿದ್ದಾರೋ ಜಗನ್ನಾಥ್ ಮಿಶ್ರಾ ಅವರೀಗ ನಿಮ್ ಪಾರ್ಟಿಲಿದ್ದಾರೆ. ಅತ್ಯುನ್ನತವಾದ ಕುರ್ಚಿ ಮೇಲೆ ಕೂತಿರುವಂತ ವ್ಯಕ್ತಿಯವರು ಅವರನ್ನ ಯಾರು ಕೂಡ ಡಿಪ್ರೀವ್ ಮಾಡಲಿಲ್ಲ. ಅಂದ್ರೆ ಅವರು ಕೇಂದ್ರದಲ್ಲಿ ಮಂತ್ರಿ ಕೂಡ ಆದ್ರು. ಇವತ್ತಿನ ತನಕ ಸ್ವಾತಂತ್ರ್ಯದ ನಂತರ ಆ ರೀತಿ ಆಗಿರಲಿಲ್ಲ. ಏನಂದ್ರೆ ಯಾರಾದ್ರೂ ಚಾರ್ಜ್ ಶೀಟೆಡ್ ವ್ಯಕ್ತಿ, ಈ ತರದ ವಿಷಯಗಳಲ್ಲಿ ಚಾರ್ಜ್ ಶೀಟೆಡ್ ಆಗಿರೋ ವ್ಯಕ್ತಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿರೋದು ಅವರಾದ್ರಲ್ವಾ. ಮತ್ತೆ ಇನ್ನೊಂದು ಕಡೆ ಈ ಮಾತನ್ನ ಹೇಳೋದು ಅಷ್ಟು ಸರಿಯಲ್ಲ. ಅವರು ರಾಜಕೀಯದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ರು. ಕಾಂಗ್ರೆಸ್ ಪಾರ್ಟಿ ಆದ್ಮೇಲೆ ಅವ್ರದೇ ಆದ ತಮ್ಮ ಪಕ್ಷ ಇತ್ತು. ಆದ್ರೆ ಇದು ಮತ್ತವರು ನಮ್ಮ ಪಕ್ಷ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿತೀಶ್ ಜಿ? ಅದೇ ವಿಷಯದಲ್ಲಿ ಇಬ್ರು ಆರೋಪಿಗಳಿದ್ದಾರೆ. ಒಬ್ರಿಗೆ ನೀವು ಹೇಳ್ತೀರಾ ನೀವು ಕುರ್ಚಿಯಿಂದ ಕೆಳಗಡೆ ಇಳಿರಿ ಅಂತ, ಒಬ್ಬರ ವಿರುದ್ಧ ನೀವು ಕ್ಯಾಂಪೇನ್ ಮಾಡ್ತೀರಾ, ಮತ್ತೆ ಇನ್ನೊಬ್ಬರನ್ನ ನಿಮ್ಮ ಪಾರ್ಟಿಗೆ ಸೇರಿಸ್ಕೊಳ್ತೀರಾ. ನೋಡಿ, ಇದ್ರ ಮೆರಿಟ್ ಮೇಲಂತೂ ನಾವು ಹೋಗೋದಿಲ್ಲ. ಇವ್ರ ಮೇಲೆ ಏನ್ ಆರೋಪ ಇದೆ ಅಂತ ಒಂದು ವೇಳೆ ಆರೋಪಗಳ ಪಟ್ಟಿ ನೋಡಿದ್ರೆ ಆಗ್ಲೂ ಕೂಡ ಈ ವಿಷಯದಲ್ಲಿ ಮಾತು ಮುಂದೆ ಬರುತ್ತೆ. ಅವ್ರ ಮೇಲೆ ಏನ್ ಆರೋಪಗಳಿವೆ ಮತ್ತೆ ಲಾಲು ಅವ್ರ ಮೇಲೆ ಏನ್ ಆರೋಪಗಳಿವೆ ಅಂತ. ಆದ್ರೆ ಈ ವಿಷಯ ಕೋರ್ಟ್ನಲ್ಲಿದೆ, ಅಲ್ಲಿ ನಿರ್ಧಾರ ಆಗುತ್ತೆ. ಮತ್ತೆ ಅದರಲ್ಲಿ ನಾವು ಯಾರಿಗೂ ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗಲ್ಲ, ಮಾಡೋ ಇಚ್ಛೆನೂ ಇಲ್ಲ. ನೀವು ಯಾವಾಗ್ಲೂ ಆರೋಪ ಮಾಡ್ತಾನೆ ಇದ್ರಿ ಲಾಲೂಜಿ ಮೇಲೆ. ಏನಂದ್ರೆ ಇವರು ಬಿಹಾರದ ರಾಜಕೀಯದಲ್ಲಿ ಅಪರಾಧೀಕರಣವನ್ನ ಪ್ರೋತ್ಸಾಹಿಸಿದ್ರು, ಅಪರಾಧಿಗಳಿಗೆ ಪ್ರೊಟೆಕ್ಷನ್ ಕೊಟ್ರು ಇವ್ರು. ಮತ್ತೆ ಯಾವಾಗೆಲ್ಲ ನಿಮ್ಗೆ ಅವಕಾಶ ಸಿಕ್ತೋ ನೀವು ಅಪರಾಧಿಗಳ ಬೆಂಬಲ ತಗೊಂಡ್ರಿ. ಇಲ್ಲ ನೋಡಿ, ಲಾಲು ಪ್ರಸಾದ್ ಅವರು ಯಾವ ರೀತಿಯ ಆಡಳಿತ ನಡೆಸ್ತಾ ಇದ್ದಾರೋ ನೀವು ಅದನ್ನ ಗಮನಿಸಿ ನೋಡಿ. ಯಾವಾಗ ನೀವು ಕೆಲವು ದಿನಗಳವರೆಗೆ ಮುಖ್ಯಮಂತ್ರಿ ಆಗಿದ್ರಿ, ನಿಮ್ಗೆ ಬೆಂಬಲ ಬೇಕಿತ್ತು. ಆಗ ನೀವು ಕೂಡ ಅಂತ ಶಕ್ತಿಗಳ ಬೆಂಬಲ ಕೇಳಿದ್ರಿ. ಯಾರು ಅಪರಾಧಿ ಪ್ರವೃತ್ತಿಯವರಾಗಿದ್ರು, ಯಾರ ಮೇಲೆ ಆರೋಪ ಇದೆಯೋ, ಯಾರು ಜೈಲಲ್ಲಿದ್ರು. ಅಲ್ಲ, ಈ ಪ್ರಶ್ನೆಗೆ ಉತ್ತರ ನಾನು ಆ ಸಮಯದಲ್ಲೇ ಕೊಟ್ಟಿದ್ನಲ್ಲ. ನಿರ್ಧಾರ ಆಗಿತ್ತು ಸರ್ಕಾರ ಮಾಡಬೇಕು ಅಂತ. ಆ ಥರ ಒಂದು ವೇಳೆ 6 ಅಥವಾ 7 MLAಗಳಿದ್ರು ವಿರೋಧದಲ್ಲಿ, ಅವ್ರ ಬೆಂಬಲ ಕೂಡ ಸಿಕ್ತು. ಬೇರೆ ಪಾರ್ಟಿಗಳ ಬೆಂಬಲ ಕೂಡ ಸಿಕ್ತು. ಜಾರ್ಖಂಡ್ ಮುಕ್ತಿ ಮೋರ್ಚಾದು ಸಿಕ್ತು. ಕೆಲವು ಬೇರೆ ಬೇರೆ ಸಣ್ಣ ಪುಟ್ಟ ಸಂಘಟನೆಗಳಿದ್ವು ಅಥವಾ ಪಕ್ಷೇತರರಿದ್ರು, ಅವ್ರ ಬೆಂಬಲ ಕೂಡ ಸಿಕ್ತು. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಸಿಕ್ತು. ಆದ್ರೆ ಅದರಿಂದಾಗಿ ಯಾವ ವಿಷಯದಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಆಗ್ಲಿಲ್ಲ. ಒಂದು ವೇಳೆ ಇದು ತಪ್ಪಾಗಿದ್ರೆ ಅದು ಎಲ್ಲರೂ ಸಾಮೂಹಿಕವಾಗಿ ತಗೊಂಡಿದ್ದಂತ ನಿರ್ಧಾರ ಆಗಿತ್ತು. ಆ ಸಮಯದಲ್ಲಿ ಏನ್ ಹೇಳಿದ್ರು ಅಂತ ನಾನು ನಿಮ್ಗೆ ನೆನಪಿಸ್ತೀನಿ. 1 ಮಾರ್ಚ್ 2000ನ ಹೇಳಿಕೆ ಇದು. ನಾನು ತಿಹಾರ್ ಜೈಲ್ನಲ್ಲಿದ್ದೆ ಅಂದ್ರೆ ನಿಮ್ಮ ಕಣ್ಣುಗಳಲ್ಲಿ ಅಸ್ಪೃಶ್ಯನಾಗಿದ್ದೆ. ಇವತ್ತು ನಾನು ಅಸ್ಪೃಶ್ಯನಲ್ಲ. ಈ ತರ ಯಾಕೆ? ಶಿಬು ಸೊರೇನ್ ನಿತೀಶ್ ಕುಮಾರ್ ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರು. ಇಲ್ಲ, ಶಿಬು ಸೊರೇನ್ ಅವರ ಬೆಂಬಲ ಅಂತೂ ಸಿಕ್ಕಿತ್ತು. ನೀವು ಬೆಂಬಲ ಕೇಳೋದಕ್ಕೆ MLAಗಳ ಹತ್ರ ಜೈಲ್ವರೆಗೂ ಅಪ್ರೋಚ್ ಹೋಗಿರ್ಲಿಲ್ಲ. ನೀವು ನಿಮ್ಮ ಕಡೆಯವ್ರನ್ನ ಕಳಿಸಿ. ನಾವ್ ಯಾರನ್ನೂ ಕೂಡ ಕಳಿಸ್ಲೂ ಇಲ್ಲ. ಯಾಕಂದ್ರೆ ಅದು ಒಂದು ಪಾರ್ಟಿಯ ಸರ್ಕಾರದ ಪ್ರಶ್ನೆ ಆಗಿರ್ಲಿಲ್ಲ. ಅದೊಂದು ಮೈತ್ರಿ ಆಗಿತ್ತು, ಎಲ್ಲರ ಜವಾಬ್ದಾರಿಯಾಗಿತ್ತು. ಇಲ್ಲ ಸಾಬ್, ನಾವೆಲ್ಲರೂ ಸರ್ಕಾರ ರಚನೆ ಮಾಡೋಕೆ ಹೆಜ್ಜೆ ಇಡೋಣ. ಮತ್ತೆ ನನ್ನನ್ನ ನಾಯಕಾಗಿ ಆರಿಸಿದ್ರು. ನನ್ನ ಮೇಲಂತೂ ಆರೋಪಗಳು ಬೇರೆ ಇವೆ. ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ವ್ಯಕ್ತಿ ಇದ್ದಿದ್ರೆ ಆಗ ಸಾಮರಸ್ಯ ಮಾಡಿಕೊಂಡು ಸರ್ಕಾರ ನಡೆಸ್ತಿದ್ರು. ನಾನಂತೂ 7-8 ದಿನ ಸಹಿಸ್ಕೊಂಡಿದ್ದೀನಿ. ನೀವು ಸಾಮರಸ್ಯ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ, ಆದ್ರೆ ಯಶಸ್ವಿ ಆಗ್ಲಿಲ್ಲ. ಇಲ್ಲ, ಅದರಲ್ಲಿ ಸಾಮರಸ್ಯ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಮುರಿಯೋ ಕೆಲಸ ಮಾಡ್ಲಿಲ್ಲ, ಸೇರ್ಸ್ಕೊಳ್ಳೋ ಕೆಲಸ ಮಾಡಿದ್ವಿ. ನಿತೀಶ್ ಜಿ, ನಿಮ್ಮ ಬಗ್ಗೆ ಜನರಿಗೆ ನಿರೀಕ್ಷೆ ಇತ್ತು. ಏನಂದ್ರೆ ನಿತೀಶ್ ಕುಮಾರ್ ಒಂದ್ ವೇಳೆ ಮುಖ್ಯಮಂತ್ರಿ ಆದ್ರೆ ಯಾರ ಮೇಲೆ ಕ್ರಿಮಿನಲ್ ಕೇಸಸ್ ಇರುತ್ತೋ ನಿತೀಶ್ ಕುಮಾರ್ ಕನಿಷ್ಠ ಪಕ್ಷ ಅಂಥ ವ್ಯಕ್ತಿಗಳಿಗೆ ಬೆಂಬಲ ಕೊಡಲ್ಲ ಅಥವಾ ಅಂಥ ವ್ಯಕ್ತಿಗಳ ಬೆಂಬಲ ತಗೊಳ್ಳಲ್ಲ ಅಂತ. ಆದ್ರೆ ನಿಮಗೆ ಒಂದು ಸಲ ಅವಕಾಶ ಸಿಕ್ತು, ಮತ್ತೆ ಅದನ್ನ ತಪ್ಪು ಅಂತ ಸಾಬೀತ್ ಮಾಡ್ಬಿಟ್ರಿ. ಅದು ಎಲ್ಲರ ಒಮ್ಮತದ ಅಭಿಪ್ರಾಯ ಆಗಿತ್ತು, ಈ ತರದ ಪ್ರಯತ್ನ ಆಗ್ಬೇಕು ಅಂತ. ಒಬ್ಬ ವ್ಯಕ್ತಿನ ಲೀಡರ್ ಮಾಡ್ತಾರೆ ಅಂದಾಗ ಆ ಲೆಕ್ಕದಲ್ಲಿ ನನ್ನ ಲೀಡರ್ ಮಾಡಿದ್ರು, ಎಲ್ಲರೂ ಸೇರಿ ಮಾಡಿದ್ರು. ಅದು ನನ್ನ ವೈಯಕ್ತಿಕ ನಿರ್ಧಾರ ಆಗಿರ್ಲಿಲ್ಲ. ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಎಂಥ ವ್ಯಕ್ತಿಗಳಿದ್ದಾರೆ, ಅವರ ಮೇಲೆ ಆರೋಪಗಳಿವೆ. ನಾಗಾ ಸಿಂಗ್ ಇದ್ದಾರೆ, ಅವರ ಬೆಂಬಲ ನಿಮಗೆ ಸಿಕ್ಕೇ ಸಿಗುತ್ತೆ. ಇಲ್ಲ, ಇದು ತಪ್ಪು ವಿಷಯ. ಇಲ್ಲ, ಅಲ್ಲ, ನನ್ನ ಮೇಲೂ ಸಾಕಷ್ಟು ಆರೋಪಗಳು ಬಂದಿದ್ವು. ಯಾವ ತರ ಅಂತಂದ್ರೆ ಸೂರಜ್ ಬಾನ್ ಇವರ ಬೆಂಬಲಿಗರಾಗಿದ್ದಾರೆ ಅಂತ. ಅವ್ರು ನನ್ನ ವಿರುದ್ಧ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಲಾಲು ಅವರು ರಾಮ್ವಿಲಾಸ್ ಅವರ ಪಾರ್ಟಿಯಲ್ಲಿದ್ರು ಮತ್ತು ಲಾಲು ಅವರು ಅವರಿಗೋಸ್ಕರ ವೋಟ್ ಕೇಳೋಕೆ ಅಂತ ಹೋಗಿದ್ರು. ನಾನ್ ನಿಮ್ಗೆ ತುಂಬಾ ರೀಸೆಂಟ್ ವಿಷಯ ಹೇಳ್ತೀನಿ. ಏಪ್ರಿಲ್ 2004ರಂದು ಯಾವಾಗ ಲೋಕಸಭೆ ಚುನಾವಣೆ ಆಯ್ತೋ ಆ ಸಮಯದಲ್ಲಿ ನಿಮ್ಮ ಕ್ಷೇತ್ರದಲ್ಲಿರುವಂಥ ಲೋಕಲ್ ಪತ್ರಿಕೆ ಏನಿತ್ತು ಅದರಲ್ಲಿ ಒಂದು ಫೋಟೋ ಪ್ರಿಂಟ್ ಆಗಿತ್ತು, ಅನಂತ್ ಸಿಂಗ್ ಅವರದ್ದು. ಮತ್ತೆ ಹೇಳ್ತಾರೆ ಅವರು ಭೂಮಿಹಾರ್ ಕಾಸ್ಟ್ ಅವರು, ಅಲ್ಲಿನ ಡಾನ್ ಆಗಿದ್ದಾರೆ. ಮತ್ತೆ ಫೋಟೋಗಳಲ್ಲಿ ನೀವು ಅವ್ರ ಮುಂದೆ ಕೈಕಟ್ಟಿ ನಿಂತಿರೋ ಹಾಗೆ ತೋರಿಸಲಾಗಿತ್ತು. ಇವಾಗಿದ್ದು ಅದೇ ವಿಷಯ. ಯಾರಿಗಾದ್ರೂ ನಮಸ್ಕಾರ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ನಿಮಗ್ ನಮಸ್ಕಾರ ಮಾಡಿದ್ರೆ ಆಗ ಅವ್ರು ನಮಸ್ಕಾರ ಮಾಡೋದನ್ನ ತೋರಿಸ್ಬೇಡಿ, ಬೇರೆಯವ್ರು ನಮಸ್ಕಾರ ಮಾಡೋದನ್ನ ತೋರಿಸಿ. ಇದಂತೂ ನಿಮ್ಮ ಟ್ರಿಕ್ ಅಲ್ವಾ ಸರ್? ಇದು ನಿಮ್ಮ ಟ್ರಿಕ್ಕೇ ತಾನೇ? ಇದೇನಾದ್ರೂ ಒಂದು ವಿಷಯನಾ?
ಯಾರಾದ್ರೂ ಯಾರಿಗಾದ್ರೂ ನಮಸ್ಕಾರ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ನಮಸ್ಕಾರನೇ ಮಾಡಬೇಕು. ಆಗ ಅವ್ರು ನಮಸ್ಕಾರ ಮಾಡೋದನ್ನ ಕಟ್ ಮಾಡಿ ನೀವು ನಮಸ್ಕಾರ ಮಾಡೋದನ್ನ ತೋರಿಸ್ಬಿಡಿ. ಇದು ಹೇಗಾಯ್ತು ಅಂದ್ರೆ ಅದು 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 ಯಾರವರು ಸೋನಿ ಅವರ ಮೊಮ್ಮಗನ ಕಡೆಗೆ ಮನಮೋಹನ್ ಸಿಂಗ್ ಅವರು ನಮಸ್ಕಾರ ಮಾಡೋ ರೀತಿ ಕೈ ಇತ್ತು. ಅಂದ್ರೆ ಏನ್ ಮಗುಗ್ ನಮಸ್ಕಾರ ಮಾಡ್ತಿದ್ರ, ಮಗುನ ಗ್ರೀಟ್ ಮಾಡ್ತಿದ್ರು. ನಿತೀಶ್ ಜಿ, ಈ ಅನಂತ್ ಸಿಂಗ್ ಯಾರು ಅಂತಂದ್ರೆ ಅವರು ನಿಮ್ಮ ಕ್ಷೇತ್ರದಲ್ಲಿ ನಾಣ್ಯಗಳಿಂದ ನಿಮ್ಮ ತುಲಾಭಾರ ಮಾಡಿದ್ರು. ನೋಡಿ, ಇದೆಲ್ಲ ವಿಷಯಗಳನ್ನ ಮನೋರಂಜನೆಗೋಸ್ಕರ ನೀವೆಲ್ಲ ಮಾಡ್ತಾನೆ ಇರ್ತೀರಾ. ಇದ್ರಲ್ಲಿ ಅಂತ ವಿಶೇಷ ಏನೂ ಇಲ್ಲ. ನಿತೀಶ್ ಜಿ, ನಾನು ನಿಮ್ಗೆ ಇತ್ತೀಚಿನ ವಿಷಯ ಹೇಳ್ತೀನಿ. ಆನಂದ್ ಮೋಹನ್ ಸಿಂಗ್ ಮತ್ತೆ ಅವರ ಜೊತೆಗಾರರು ಇವರೆಲ್ಲ ಏನು ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರ ಜೊತೆಗಿದ್ದಾರೆ. ಅವರನ್ನ ನಿಮ್ಮ ಪಾರ್ಟಿಯವರು ಅಪ್ರೋಚ್ ಮಾಡಿದ್ದಾರೆ ಬಿಹಾರದ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ, ಅವರ ಬೆಂಬಲ ತಗೊಳ್ಳೋದಕ್ಕೆ. ಇದು ಮನರಂಜನೆ ವಿಷಯ ಅಲ್ಲ ಅಲ್ವಾ? ಇಲ್ಲ ಇಲ್ಲ, ಆನಂದ್ ಮೋಹನ್ ಅವರ ಪಾರ್ಟಿ ಇತ್ತು, ಬಿಹಾರ್ ಪೀಪಲ್ಸ್ ಪಾರ್ಟಿ ಅಂತ. ಅದು ಸಮತಾ ಪಾರ್ಟಿಯ ಜೊತೆ ವಿಲೀನ ಆಗಿತ್ತು. ಆಮೇಲೆ ಮತ್ತೆ ಅವರು ಬೇರೆ ಆಗಿದ್ರು. ಮತ್ತೆ ಅವರ ಪಾರ್ಟಿಗೆ ಹೋಗೋ ಮಾತಿದೆ ಜನತಾದಳಕ್ಕೆ. ಈ ವಿಷಯ ಸರಿಯಾಗಿದೆ. ಇವರು ಯಾರು ಅಂದ್ರೆ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳಿವೆ. ಇವರು ಯಾರು ಅಂದ್ರೆ ಇವರ ಸ್ನೇಹಿತರು ಕೂಡ ಇವತ್ತು ಜೈಲ್ನಲ್ಲಿದ್ದಾರೆ. ಮತ್ತೆ ಇವರ ಮೇಲೆ ಗಂಭೀರ ಅಪರಾಧದ ಮೊಕದ್ದಮೆಗಳಿವೆ. ಇವೆಲ್ಲ ಕಾಮನ್ ಫ್ಯಾಕ್ಟರ್ ಆಗೋಗಿದೆ. ಇವರ ವಿರುದ್ಧ ಮೊಕದ್ದಮೆಗಳು ಇವೆ ಅನ್ನೋದು. ಯಾರು 20 ವರ್ಷ ಆಳ್ವಿಕೆ ಮಾಡೋ ಮಾತಾಡ್ತಾರೋ ಅವ್ರ ವಿರುದ್ಧನೇ ಅತಿ ಹೆಚ್ಚು ಮೊಕದ್ದಮೆಗಳಿವೆ. ಆದ್ರೆ ಇವರು ತುಂಬಾ ದೊಡ್ಡ ನಾಯಕ, ಇನ್ವಿನ್ಸಿಬಲ್. ಹಾಗಾಗಿ ಅವ್ರ ಕಾರಣದಿಂದ ಇವ್ರುಗಳನ್ನ ನೀವು ಡಿಪ್ರೇ ಮಾಡೋಕೆ ಹೇಗಾಗತ್ತೆ? ಆ ರೀತಿ ಮಾಡೋದಕ್ಕೆ ಸಾಧ್ಯನಾ? ಮತ್ತೆ ಇವ್ರ ಮೇಲೆ ಏನ್ ಮೊಕದ್ದಮೆ ಇದೆ ಅಂತ ನಾವು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಆನಂದ್ ಮೋಹನ್ ಅವರು ಒಬ್ಬ ನಾಯಕರಾಗಿದ್ದಾರೆ. ಅವ್ರದ್ದೇ ಆದಂಥ ಪ್ರಭಾವ ಇದೆ. ಪ್ರಭಾವ ಇರಲಿಲ್ಲ ಅಂದ್ರೆ ಅವ್ರು ಇಲ್ಲಿವರೆಗೆ ಯಾವತ್ತಾದ್ರೂ ಲಾಲು ಅವರೇ ಬೆಂಬಲ ಕೊಡ್ತಿದ್ರು ಅವ್ರಿಗೆ? ನಿಮ್ಗೆ ಬಹುಶಃ ಗೊತ್ತಿರ್ಬೋದು ಅನ್ಸುತ್ತೆ. ಅವ್ರು ಯಾವಾಗ ಸಮತಾ ಪಾರ್ಟಿಯಲ್ಲಿದ್ರು ಮತ್ತೆ ಸಮತಾ ಪಾರ್ಟಿಯಿಂದ ಬೇರೆಯಾಗಿ ಹೋದ್ರು, ಆಗ ಅವ್ರು ಯಾರ ಬೆಂಬಲದಿಂದ MP ಆದ್ರು? ಲಾಲು ಅವರ ಬೆಂಬಲದಿಂದ MP ಆದ್ರು. ನಿತೀಶ್ ಜಿ, ನೀವು ಕೇವಲ ನಿಮ್ಮ ಮಾತನ್ನ ಜಸ್ಟಿಫೈ ಮಾಡ್ಕೊಳ್ಳೋ ತರ ಮಾತಾಡ್ತಾ ಇದ್ದೀರಾ. ಒಂದು ವೇಳೆ ಯಾರಾದ್ರೂ ಅಪರಾಧಿ ಹಿನ್ನೆಲೆ ಇರೋ ವ್ಯಕ್ತಿ ಲಾಲೂಜಿ ಅವರ ಜೊತೆಗಿದ್ರೆ, ಪಾಸ್ವಾನ್ ಜಿ ಅವರ ಜೊತೆಗಿದ್ರೆ, ಮತ್ತೆ ನಿಮ್ಮ ಜೊತೆನೂ ಇದ್ರೆ ಅದ್ರಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ? ನಾವು ಹೇಳಿದ್ವಿ ಕಾಮನ್ ಫ್ಯಾಕ್ಟರ್ ಇದೆ ಅಂತ. ಅಲ್ಲ, ಏನ್ ಕೊರತೆ ಇದೆಯೋ ಅದನ್ನೇನೋ ನಮ್ಮಲ್ಲಿ ನಾವು ಲೋಕಲ್ ಸ್ಲ್ಯಾಂಗ್ನಲ್ಲಿ ಹೇಳ್ತೀವಲ್ಲ, ಏನದು, ನಾವೇನೋ ಟೆಟ್ರಾಲಜಿ ಮಾಸ್ಟರ್ ಅಂತೂ ಅಲ್ಲ. ಬಲವಂತವಾಗಿ ಚರ್ಚೆ ಮಾಡೋದಕ್ಕೆ. ನೋಡಿ, ಸತ್ಯ ಇದು. ನೀವು ಬೇಕಾದ್ರೆ ನನ್ನ ಎಷ್ಟು ನಂಬರ್ನ ಕಟ್ ಮಾಡಬೇಕೋ ಕಟ್ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಕೇವಲ ನನ್ನ ಮೇಲೇನೆ ಪೂರ್ತಿ ರಾಜಕೀಯ ಇಲ್ವಲ್ಲ, ಕಾಂಪ್ರಮೈಸ್ಗಳಿವೆ. ನಾವು ಯಾವ ಥರದ ಐಡಿಯಲ್ ಸಮಾಜ ಮಾಡಬೇಕು ಅಂತ ಇಷ್ಟಪಡ್ತೀವೋ ಅಂತ ಪರಿಸ್ಥಿತಿ ಇಲ್ಲ ಇಲ್ಲಿ. ನಾವು ತುಂಬಾ ಒಳ್ಳೆ ಸಿದ್ಧಾಂತಗಳನ್ನ ಇಟ್ಕೊಂಡು ಹೋದ್ರೆ ಮತ್ತೆ ಬೆಂಬಲ ಸಿಗ್ಲಿಲ್ಲ ಅಂದ್ರೆ ಆಗ ನೀವು ನಮ್ಮನ್ನ ಕೇಳ್ತೀರಾ? ಅದಕ್ಕೆ ಒಂಚೂರು ಸ್ವಲ್ಪ ಎಲ್ಲರನ್ನೂ ಸೇರಿಸಿ ಒಗ್ಗೂಡಿಸಿ ಒಂದ್ ವೇಳೆ ಬೆಂಬಲ ಸಿಕ್ಬಿಟ್ರೆ ಮತ್ತೆ ಆ ಥರದ ಯಾವ್ದಾದ್ರೂ ಆಡಳಿತ ಬಂದ್ರೆ ಅದರಲ್ಲಿ ನಿಮ್ಮ ಮಾತು ನಡೆಯುತ್ತೆ ಅಂದ್ರೆ ಆಗ ಆಮೇಲೆ ಅದನ್ನ ಜಡ್ಜ್ ಮಾಡೋಕೆ ಯಾವ್ದಾದ್ರೂ ಒಂದು ರೀತಿ ಇರುತ್ತೆ. ಯಾವ ಸರ್ಕಾರ ಅಪರಾಧಿಗಳ ಸಹಾಯದಿಂದ ರಚನೆಯಾಗುತ್ತೋ ಅದು ಅವರಿಗೆ ಸಹಾಯ ಮಾಡಲ್ವಾ? ಸರ್ಕಾರದಲ್ಲಿ ಕೂತ್ಕೊಂಡು ಒಂದ್ ವೇಳೆ ಯಾರನ್ನಾದ್ರೂ ಕಾಪಾಡೋಕೆ ಪ್ರಯತ್ನ ಮಾಡಿದ್ರೆ, ಯಾರಿಗಾದ್ರೂ ಅನುಚಿತ ಲಾಭ ಮಾಡ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಆಗ ನೇಣಗಂಬಕ್ಕೆ ನೇತಾಕ್ಬಿಡಿ, ಕೆಂಪುಕೋಟೆ ಮುಂದೆ ನೇತಾಕ್ಬಿಡಿ, ಅಥವಾ ಪಾಟ್ನಾದ ಗಾಂಧಿ ಮೈದಾನದ ಮುಂದೆ ನೇತಾಕ್ಬಿಡಿ. ಆದ್ರೆ ಇವತ್ತು ಬಿಹಾರದ ರಾಜಕೀಯದಲ್ಲಿ ಮತ್ತೆ ಈ ರಾಜಕೀಯದಲ್ಲಿ ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದೀರಾ ಅಂತ ನಾವು ಆಶ್ವಾಸನೆ ಕೊಡ್ತೀವಿ. ಆ ಥರದ್ದು ಯಾವುದೇ ಸರ್ಕಾರ ರಚನೆ ಆಗಲ್ಲ. ಆ ಥರದ್ದು ಯಾವ್ದಾದ್ರು ಇದ್ರೆ ಅದು ಈಗಿನ ಸರ್ಕಾರ.